ಕೇಂದ್ರದ ವಿಪಕ್ಷ ನಾಯಕನ ಸ್ಥಾನದಲ್ಲಿದ್ದು ಈ ರೀತಿಯಾದಂಥ ಒಂದು ಬಾಲಿಶ ಹೇಳಿಕೆಗಳನ್ನು ಅವರ ಒಂದು ವ್ಯಕ್ತಿತ್ವಕ್ಕೂ ಗೌರವ ತರ್ತಕ್ಕಂಥದ್ದಲ್ಲ, ಆ ಸ್ಥಾನಕ್ಕೂ ಸಹ ಒಂದು ಗೌರವವನ್ನು ತರ್ತಕ್ಕಂಥದ್ದಲ್ಲ. ಇವತ್ತು ಸಹಿಸಲಾಗದಷ್ಟು ಹತಾಶ ಮನೋಭಾವನೆಯಲ್ಲಿ ಕಾಂಗ್ರೆಸ್ ಇದೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಕೂಡಲೇ ಬಡತನ ನಿರ್ಮೂಲನೆ ಆಗುತ್ತಾ ಅಂತಂದ್ರೆ, ಹಾಗಿದ್ರೆ ಮೆಕ್ಕಾ ಮದೀನಾಕ್ಕೆ ಹೋದ ನಂತರ ಬಡತನ ನಿರ್ಮೂಲನೆ ಆಗುತ್ತೆ ಅಂತ ಯಾಕೆ ಖರ್ಗೆ ಅವರು ಪ್ರಶ್ನೆ ಮಾಡೋದಿಲ್ಲ? ಅಷ್ಟೊಂದು ಸಂಕುಚಿತವಾಗಿ ಒಂದು ಹೇಳಿಕೆಗಳನ್ನ ನೀಡ್ತಾ ಇರ್ತಕ್ಕಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ಶೋಭೆ ತರತಕ್ಕಂಥದ್ದಲ್ಲ ಅಂತ ಹೇಳಿ ಅದನ್ನ ಬೇಷರತ್ ವಾಪಸ್ ಪಡೆದು ಹಿಂಪಡೆದು ಅದಕ್ಕೆ ಬಹಿರಂಗವಾಗಿ ಹಿಂದೂ ಸಮಾಜವನ್ನ, ಸಾಧು ಸಂತರುಗಳನ್ನ ಕ್ಷಮೆಯಾಚನೆ ಮಾಡಬೇಕು. ಅವರು ಒಂದು ಕೇಂದ್ರದ ವಿಪಕ್ಷ ನಾಯಕನ ಸ್ಥಾನದಲ್ಲಿದ್ದು ಈ ರೀತಿಯಾದಂಥ ಒಂದು ಬಾಲಿಶ ಹೇಳಿಕೆಗಳನ್ನು ನೀಡ್ತಕ್ಕಂಥದ್ದು ಆ ಒಂದು ಅವರ ಒಂದು ವ್ಯಕ್ತಿತ್ವಕ್ಕೂ ಗೌರವ ತರ್ತಕ್ಕಂಥದ್ದಲ್ಲ, ಆ ಸ್ಥಾನಕ್ಕೂ ಸಹ ಒಂದು ಗೌರವವನ್ನು ತರ್ತಕ್ಕಂಥದ್ದಲ್ಲ. ಇದೇನಾಗಿದೆ, ಕಾಂಗ್ರೆಸ್ ಇವತ್ತು ಈ ಒಂದು ಕುಂಭಮೇಳ ಒಂದು ಹಿಂದೂ ಸಂಘಟನೆ ಆಗ್ತಾ ಇರತಕ್ಕಂಥದ್ದು, ಹಿಂದುತ್ವ ವಿಚಾರಧಾರೆಗಳನ್ನು ಪ್ರತಿಯೊಂದು ಹಿಂದೂ ಜಾಗೃತ ಸಮಾಜ ಇವತ್ತು ಅಳವಡಿಸ್ಕೊಳ್ತಾ ಇರೋದು ಇವತ್ತು ಸಹಿಸಲಾಗದಷ್ಟು ಹತಾಶ ಮನೋಭಾವನೆಯಲ್ಲಿ ಕಾಂಗ್ರೆಸ್ ಇದೆ. ಅದರ ಒಂದು ಹಿಡಿದ ಕನ್ನಡಿ ಅಂತ ಹೇಳಿದ್ರೆ ಈ ರೀತಿಯಾದಂಥ ಒಂದು ಹಿಂದೂ ವಿರೋಧಿ ಹೇಳಿಕೆಗಳನ್ನು ನೀಡ್ತಾ ಇರ್ತಕ್ಕಂಥದ್ದು. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಕೂಡಲೇ ಬಡತನ ನಿರ್ಮೂಲನೆ ಆಗುತ್ತಾ ಅಂತಂದರೆ, ಭಾರತದ ಒಂದು ಗಂಗಾ ಸ್ನಾನ ಮಾಡೋದು ಭಾರತದಲ್ಲಿ ಮಾಡ್ತಾ ಇದ್ದಾರೆ, ಅದರಿಂದ ಯಾರಿಗೂ ಸಹ ತೊಂದರೆ ಇಲ್ಲ. ಯಾವುದೇ ಧರ್ಮಾಚರಣೆಯನ್ನು ಮಾಡಲಿಕ್ಕೆ ಸಂವಿಧಾನಬದ್ಧವಾದಂಥ ಹಕ್ಕುಗಳನ್ನು ಸಂವಿಧಾನದಲ್ಲಿ ನಮಗೆ ನೀಡಲಾಗಿದೆ. ಯಾವುದೇ ನಮ್ಮ ಒಂದು ಆಚರಣೆಗಳಿಂದ ಇನ್ನೊಂದು ಧರ್ಮಕ್ಕಾಗಲಿ, ಇನ್ನೊಂದು ವ್ಯಕ್ತಿಗಳಿಗಾಗಲಿ ಅಥವಾ ದೇಶದ ಕಾನೂನಿನ ಸುವ್ಯವಸ್ಥೆಗಾಗಲಿ ಧಕ್ಕೆ ತರುವಂತಿದ್ದರೆ ಇವರು ಮಾತಾಡಲಿ. ಅದೇ ಮೆಕ್ಕಾ ಮದೀನಾಕ್ಕೆ ಕೋಟ್ಯಂತರ ಜನ ಹೋಗ್ತಾರೆ, ಇವ್ರದೇ ಸರ್ಕಾರಗಳಲ್ಲಿ ಅತಿ ಹೆಚ್ಚು ಸಬ್ಸಿಡಿಗಳನ್ನು ಜಾರಿಯನ್ನು ಮಾಡಿ ಇವರು ಕಳಿಸ್ಕೊಟ್ಟಿದ್ದಾರೆ. ಹಾಗಿದ್ರೆ ಮೆಕ್ಕಾ ಮದೀನಾಕ್ಕೆ ಹೋದ ನಂತರ ಬಡತನ ನಿರ್ಮೂಲನೆ ಆಗುತ್ತೆ ಅಂತ ಯಾಕೆ ಖರ್ಗೆರವರು ಪ್ರಶ್ನೆ ಮಾಡೋದಿಲ್ಲ? ಯಾಕೆ ಇದನ್ನು ಮತ್ತೊಂದು ಧರ್ಮಾಚರಣೆಗಳನ್ನು ಮಾಡ್ತಕ್ಕಂಥ ಕ್ರೈಸ್ತ ಮತವಾಗಿರ್ಬೋದು, ಇಸ್ಲಾಂ ಮತಗಳಿಗಾಗಿರ್ಬೋದು ಈ ರೀತಿಯ ಒಂದು ಮೌಢ್ಯಾಚರಣೆಗಳನ್ನು ಮಾಡ್ತಾಯಿದ್ರು ಸಹ ಆ ಥರದ ಒಂದು ಧರ್ಮಾಚರಣೆಯ ವಿರುದ್ಧ ಧ್ವನಿ ಎತ್ತದವರು ಇವತ್ತು ಹಿಂದೂಗಳು ತಮ್ಮ ಪಾಡಿಗೆ ತಾವು ಹಬ್ಬ ಆಚರಣೆಗಳನ್ನು ಒಂದು ತಮ್ಮ ಧರ್ಮಾಚರಣೆಗಳನ್ನು ಮಾಡಿದ್ರೆ ಇವರು ಇಷ್ಟೊಂದು ಸಂಕುಚಿತವಾಗಿ ಒಂದು ಹೇಳಿಕೆಗಳನ್ನು ನೀಡ್ತಾ ಇರ್ತಕ್ಕಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ಶೋಭೆ ತರತಕ್ಕಂಥದ್ದಲ್ಲ ಅಂಥೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಹಾಗೆ ಕಾಂಗ್ರೆಸ್ ಪೂರ್ಣವಾಗಿ ಇವತ್ತು ರಾಜಕೀಯ ಪ್ರೇರಿತವಾಗಿ ತಾವು ಮಾತಾಡದಿದ್ದರೆ ಬಿ ಜೆ ಪಿಯನ್ನು ಏನು ಬೇಕಾದರೂ ಟೀಕೆ ಮಾಡಿ, ತಾವು ಪ್ರಧಾನಿಯವ್ರನ್ನ ಟೀಕಿಸ್ಬೇಕಾ ಟೀಕೆ ಮಾಡಿ, ಅಮಿತ್ ಶಾ ಅವ್ರನ್ನ ಟೀಕೆ ಮಾಡಬೇಕಾ ಟೀಕೆ ಮಾಡಿ, ರಾಜಕೀಯವಾಗಿರಲಿ. ಯಾವುದೇ ಒಂದು ಇದು ಬಿ ಜೆ ಪಿ ಆಸ್ತಿ ಅಲ್ಲ, ಹಿಂದೂ ಧರ್ಮ ಅಂತಕ್ಕಂಥದ್ದು ಬಿ ಜೆ ಪಿಯ ಸ್ವತ್ತಲ್ಲ. ಇದು ಎಲ್ಲ ಇಲ್ಲಿಯ ಭರತ ಭೂಮಿ ಅಂತ ಹೇಳಿದ್ರೆ ಇದು ಅನಾದಿ ಕಾಲದಿಂದ ಲಕ್ಷಾಂತರ ವರ್ಷಗಳಿಂದ ನಡ್ಕೊಂಬಂದಿರತಕ್ಕಂಥ ಆಚರಣೆಗಳನ್ನು ವಿರೋಧಿಸೋದಿದೆಯಲ್ಲ, ಇದಕ್ಕೆ ನೀವು ತಕ್ಕ ಪಾಠವನ್ನು ಮುಂದಿನ ಚುನಾವಣೆಗಳಲ್ಲಿ ಹಿಂದೂ ಸಮಾಜ ಕಲಿಸುತ್ತೆ ಅನ್ನೋದನ್ನು ಅವರ ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದಿನ ಹೇಳಿಕೆಗಳನ್ನು ನೀಡಬೇಕು. ಈ ಕೂಡಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳಿಕೆ ನೀಡಿದ್ದಾರೆ ಅದನ್ನು ಬೇಷರತ್ ವಾಪಸ್ ಪಡೆದು ಹಿಂಪಡೆದು ಅದಕ್ಕೆ ಬಹಿರಂಗವಾಗಿ ಹಿಂದೂ ಸಮಾಜವನ್ನು, ಸಾಧು ಸಂತರುಗಳನ್ನು ಕ್ಷಮೆಯಾಚನೆ ಮಾಡಬೇಕು ಅಂಥೇಳಿ ನಾವೊಂದು ಸಂಘಟನೆಯ ಮೂಲಕ ನಾನು ಈ ಮೂಲಕ ಅವರಿಗೆ ಒಂದು ಸಂದೇಶವನ್ನು ರವಾನಿಸ್ತಾ ಇದ್ದೀನಿ.